RCB ಅವರು ಬೈಕ್ ಬೀಚ್ಗೆ ತರಿಸ್ಬಿಟ್ಟಿದ್ರು ಜನಕ್ಕ. ಅದೇ ತರ ನಮ್ಮ ನಾಗಣ್ಣಗ ಏಜ್ ಆಗಿದ್ರೆ ಹಾಕೋ ಚಪ್ಪಲಿ ಮಾತ್ರ ಕೂಡ ಚೇಂಜ್ ಆಗಿಲ್ಲ. ಅದೇ ತರ ನಮ್ಮ ಪುಲಿ ಹತ್ರ ಹೋದ್ರೆ ನಮ್ಮ ಪುಲಿ ಈ ತರ ಆಡ್ತಾ ಇದ್ನು. ಹಳ್ಳಿ ಪೋಳೆ ನಂಗಲ್ಲ ಇದ್ರ ಮೇಲೆ ನನ್ನ ಕೈಯಾಗ ಆಗಿಲ್ಲ ಇವತ್ತು. ನಾವು ವಿಡಿಯೋಸ್ ಮಾಡೋದು ಏನಕ್ಕಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ಲಿ, ಅದೇ ತರ ಎಂಟರ್ಟೈನ್ಮೆಂಟ್ ಕೂಡ ಸಿಕ್ಲಿ ಅಂತ. ಸರಿ ಮಟ್ಟಿ ಇವತ್ತು ನಮ್ಮ ತಾತನ ಮದ್ದು ಕೂಡ ತಂದಿದ್ದು ಏನಕ್ಕಪ್ಪ ಅಂತಂದ್ರೆ ಕ್ಯಾಪ್ಸಿಕಮ್ ತಂದಿರೋ ಮದ್ದುಗಳು ಇವು ಕೂಡ ಆಗಿತ್ತು. ಏನಕ್ಕಪ್ಪ ಅಂದ್ರೆ ಟಿಪ್ಸ್ ಮೆಟ್ಸ್ ಕಂಟ್ರೋಲ್ ಬತ್ತಲ್ಲ, ಒಂದ್ ಕಡೆ ಇನ್ನೊಂದ್ ಕಡೆ ಹೂವು ಪಿಂದೆ ಕೂಡ ಡ್ರಾಪ್ ಆಗ್ತಿತ್ತು. ಅದಕ್ಕೋಸ್ಕರ ಈ ಕೆಂಪು ಕಲರ್ ಮದ್ದು ಕೂಡ ತಂದಿದ್ದು. ಟೈಮ್ ನೋಡಿದ್ರೆ 4 ಗಂಟೆ ಆಗಿತ್ತು. ನಾನು ಕೂಡ ಮದ್ದು ಕೂಡ ಹೊಡ್ಕೊಂಡ್ ಬರ್ತಾ ಇದ್ದೆ. ಯಾಕಪ್ಪ ಅಂತಂದ್ರೆ ಬೆಳಗ್ಗೆ ಹೊತ್ತು ಹೊಡೆದ್ರೆ ವರ್ಕೌಟ್ ಆಗಲ್ಲ, ಸಂಜೆ ಹೊತ್ತಲೆ ಮದ್ದು ಹೊಡಿಬೇಕಾಗಿತ್ತು. ಹೊಡೆದಿರೋ ಬೈಲು ಈ ತರ ಕೂಡ ಇತ್ತು. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಕರೆಕ್ಟಾಗಿ 1 ಎಕರೆ ಬೈಲ್ಕ 200 ಲೀಟರ್ ಮದ್ದು ಕೂಡ ಹೊಡೆದಿದ್ರೆ. ಅದೇ ತರ ನಾ ಮಾರ್ಜಬ್ರ ಫೋನ್ ಮಾಡ್ಬಿಟ್ಟಿದ್ದ 4:45 ನಿಮ್ಮೂರ್ ಪಕ್ಕದಲ್ಲಿ ಒಂದು ಪಾಯಿಂಟ್ ನೋಡ್ತಾ ಇದೀನಿ, ಬನ್ನಿ ಬ್ರೋ ಅಂತ ಕೂಡ ಕರೆದು ನಾನು ಕೂಡ ಹೋಗಿದ್ದೆ. 1 ಎಕರೆ ಬೈಲೆಲ್ಲ ಸುತ್ತಿದ್ದ ಆದ್ಮೇಲೆ ಲಾಸ್ಟ್ ಅಲ್ಲಿ ಒಂದು ಪಾಯಿಂಟ್ ಕೂಡ ಕೊಟ್ಟರು. ಇವ್ರ ಹತ್ರ 2 ಆಪ್ಷನ್ ಕೂಡ ಐತೆ. ಒಂದು ಟೆಂಕಾಯಿಲಲ್ಲಿ ನೋಡ್ತಾರೆ, ಇನ್ನೊಂದು ಜಿಲೆಸ್ಟಲ್ಲಿ ಕೂಡ ನೋಡ್ತಾರೆ. ಯಾವ ತರ ನೋಡ್ತಾರೆ ಅಂತ ಬನ್ನಿ ತೋರಿಸ್ತೀನಿ, ನೀವೇ ನೋಡ್ರಿ. ನಮ್ಮ ರೈತರಿಗೂ ಒಂದು ಕನ್ಸಿರ್ತೈತೆ ಬೋರ್ ಹಾಕಿ ತೋಟ ಮಾಡ್ಬೇಕಂತ. ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ. ನೀವೇನೋ ಹೊಸದಾಗಿ ಒಂದು ಬೋರ್ ಪಾಯಿಂಟ್ ಹಾಕ್ಬೇಕಂದ್ರೆ ನಮ್ಮ ಮಾರ್ಜಬ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರ್ನ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ, ಮತ್ತೆ ಬೈದಲ್ಲಿ ಹಾಕಿರ್ತೀನಿ. ನೀವು ಕಾಲ್ ಮಾಡಿ ಕೇಳಿ ತಿಳ್ಕೊಬೋದು. 1 ಎಕರೆ ಬೈಲೆಲ್ಲ ಸುತ್ತಿದ ಮೇಲೆ ಲಾಸ್ಟಲ್ಲಿ ಪಾಯಿಂಟ್ ಕೂಡ ಕೊಟ್ಟು 3 ಇಂಚು ನೀರು ಕೂಡ ಬರ್ತದ ಅಂತ ಹೇಳಿದ್ರು. 720 ಅಡಿಕ ಕೊಟ್ಟಿರೋ ಮಾತು ಕೂಡ ಉಳಿಸ್ಕೊಂಡು ಅದೇ ತರ ನೀರು ಕೂಡ ಬಂತು. ಅಷ್ಟು ಎಲ್ಲ ಪಾಯಿಂಟ್ ಅಂದ್ರೆ ಚನ್ನಳ್ಳಿ ಗ್ರಾಮ, ನಮ್ಮೂರ ಪಕ್ಕದಲ್ಲೇ. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಕ.